Hi, hello, good morning everyone. Today we'll learn 6th standard unit 1 prose the lighthouse. What is the mean by lighthouse? It means Deepastamba. The lighthouse, it is a tall and strong building shaped of a tower with powerful light at the top. It helps to sailors to know where the land is and what place they are near. Before we start the lesson, we read preparatory activity. A1. Discussing phase. What are some of the useful inventions made by scientists? How useful are these inventions? ಡಿಸ್ಕಸಿನ್ ಫೇಸ್ ಅಂತಂದರೆ ಇಬ್ಬಿಬ್ಬರು ಜೋಡಿಯಾಗಿ ಚರ್ಚೆ ಮಾಡುವಂತಹ ವಿಷಯ. ವಾಟ್ ಆರ್ ಸಮ್ ಆಫ್ ದ ಯೂಸ್ಫುಲ್ ಇನ್ವೆನ್ಷನ್ಸ್ ಮೇಡ್ ಬೈ ಸೈಂಟಿಸ್ಟ್ ಅಂತಂದರೆ ವಿಜ್ಞಾನಿಗಳು ಸಂಶೋಧಿಸಿದಂತಹ ಸಂಶೋಧನೆಗಳು ಅಥವಾ ಆವಿಷ್ಕಾರಗಳು ನಮಗೆ ಯಾವ ರೀತಿ ಯೂಸ್ಫುಲ್ ಅನ್ನೋದನ್ನು ನಾವಿಲ್ಲಿ ನೆನಪು ಮಾಡ್ಕೋಬೇಕು. ಮತ್ತು ಹೌ ಯೂಸ್ಫುಲ್ ಆರ್ ದೀಸ್ ಇನ್ವೆನ್ಷನ್ಸ್, ಈ ಆವಿಷ್ಕಾರಗಳೆಲ್ಲವೂ ನಮಗೆ ಯಾವ ರೀತಿ ಉಪಯೋಗಕಾರಿ ಅನ್ನೋದನ್ನು ನಾವಿಲ್ಲಿ ಇಬ್ಬಿಬ್ಬರಾಗಿ ಗುಂಪಿನಲ್ಲಿ ಚರ್ಚೆ ಮಾಡಬೇಕು. ಯಾರ್ಯಾರು ಏನನ್ನು ಸಂಶೋಧಿಸಿದ್ದಾರೆ ಅನ್ನೋದನ್ನು ಶಾರ್ಟ್ ಆಗಿ ನೋಡೋಣ. ಓಕೆ, ಲೆಟ್ಸ್ ಕಮ್. ಫಸ್ಟ್ ಒನ್, ಥಾಮಸ್ ಆಲ್ವಾ ಎಡಿಸನ್. ಇವರು ಎಲೆಕ್ಟ್ರಿಕ್ ಬಲ್ಬನ್ನು ಕಂಡುಹಿಡಿದ್ರು. ಗ್ರಹಂ ಬೆಲ್ ದ ಟೆಲಿಫೋನ್, ಚಾರ್ಲ್ಸ್ ಬ್ಯಾಬೇಜ್ ಕಂಪ್ಯೂಟರ್, ಬ್ಯಾರೋನ್ ಕಾರ್ವಾನ್ ಡ್ರೈಸ್ ಬೈಸಿಕಲ್, ಫಿಲೋ ಫ್ರಾನ್ಸ್ವರ್ತ್ ಟೆಲಿವಿಷನ್ ಆ್ಯಂಡ್ ಹಿಪೋಕ್ರೆಟಿಸ್ ಮೆಡಿಸಿನ್ಸ್. 1b. What would our life be like without inventions? Discuss how our life will be if we do not have the following. You can speak in your mother tongue. ಇಲ್ಲಿ ಇನ್ವೆನ್ಷನ್ಸ್ಗಳು, ಆವಿಷ್ಕಾರಗಳು ನಮ್ಮ ಜೀವನದಲ್ಲಿ ಇರಲಿಲ್ಲ ಅಂತಂದರೆ ನಮ್ಮ ಜೀವನ ಯಾವ ರೀತಿ ಇರ್ತಿತ್ತು ಅನ್ನೋದನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡಿ ಹೇಳಬೇಕಾಗಿದೆ. ಈ ಕೆಳಗೆ ಕೊಟ್ಟಿರುವಂತಹ ವಸ್ತುಗಳೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಇರಲಿಲ್ಲ ಅಂತಂದರೆ ಜೀವನ ಯಾವ ರೀತಿ ಇರ್ತಿತ್ತು ಅನ್ನೋದನ್ನು ನಾವು ಒಂದೊಂದಾಗಿ ನಮ್ಮ ಮದರ್ ಟಂಗ್ನಲ್ಲಿ ಹೇಳ್ತಾ ಹೋಗೋಣ. ಓಕೆನಾ? ಫಸ್ಟ್ ಒನ್, ದ ಎಲೆಕ್ಟ್ರಿಕ್ ಲೈಟ್. ಎಲೆಕ್ಟ್ರಿಕ್ ಲೈಟ್ ನಮ್ಮ ಜೀವನದಲ್ಲಿ ಇರಲಿಲ್ಲ ಅಂತಂದರೆ ಹೌ ಟು ಸ್ಟಡಿ ಇನ್ ದ ಡಾರ್ಕ್, ಕತ್ಲೆಯಲ್ಲಿ ನಾವು ಓದಬೇಕಾಗಿರುವಂತಹ ಸಿಚುವೇಶನ್ ಬರ್ತಿತ್ತು ಅಂತ ಹೇಳ್ತಾರೆ. ದ ಟೆಲಿಫೋನ್ ನಮ್ಮ ಜೀವನದಲ್ಲಿ ಇರಲಿಲ್ಲ ಅಂತಂದರೆ ಹ್ಯಾವ್ ಟು ಗೋ ಪರ್ಸ್ನಲಿ ಟು ಟಾಕ್, ನಾವು ಯಾರ ಜೊತೆ ಮಾತಾಡಬೇಕು ಅಂದ್ಕೊಂಡಿದ್ದೀವೋ ಅವ್ರಿಗೆ ಪರ್ಸ್ನಲ್ ಆಗಿ ಮೀಟಾಗಿ ಮಾತಾಡಬೇಕಾಗ್ತಿತ್ತು. ಇಲ್ಲ ಪತ್ರಗಳ ಮೂಲಕ ನಾವು ಅವ್ರಿಗೆ ನಮ್ಮ ವಿಚಾರಗಳನ್ನು ಶೇರ್ ಮಾಡ್ಕೋಬೇಕಾಗ್ತಿತ್ತು. ಅದೇ ರೀತಿ ದ ಕಂಪ್ಯೂಟರ್ ನಮ್ಮ ಜೀವನದಲ್ಲಿ ಇರಲಿಲ್ಲ ಅಂತಂದರೆ ಹ್ಯಾವ್ ಟು ಡೂ ಎವ್ರಿಥಿಂಗ್ ಮ್ಯಾನ್ಯುವಲಿ, ನಾವು ಎಲ್ಲ ಲೆಕ್ಕಾಚಾರಗಳನ್ನು ನಾವು ಕೈಯಾರೆ ಮಾಡಬೇಕಾಗಿರುವಂತಹ ಸಿಚುವೇಶನ್ ಬರ್ತಿತ್ತು ಅಂತ ಹೇಳ್ತಿದ್ದಾರೆ. ದ ಬೈಸಿಕಲ್ ಇರಲಿಲ್ಲ ಅಂತಂದರೆ ಹ್ಯಾವ್ ಟು ವಾಕ್, ನಾವು ನಡ್ಕೊಂಡೇ ಹೋಗಬೇಕಾಗ್ತಿತ್ತು. ದ ಟೆಲಿವಿಷನ್ ನಮ್ಮ ಜೀವನದಲ್ಲಿ ಇರಲಿಲ್ಲ ಅಂತಂದರೆ ಹ್ಯಾವ್ ಟು ಯೂಸ್ ಅದರ್ ಎಂಟರ್ಟೈನ್ಮೆಂಟ್ ಸೋರ್ಸಸ್, ನಾವು ಮನೋರಂಜನೆಗಾಗಿ ಬೇರೆ ಸೋರ್ಸಸ್ಗಳನ್ನು ನೋಡ್ಕೋಬೇಕಾಗ್ತಿತ್ತು. ಅದೇ ರೀತಿ ಮೆಡಿಸಿನ್ಸ್ಗಳು ನಮ್ಮ ಜೀವನದಲ್ಲಿ ಇರಲಿಲ್ಲ ಅಂತಂದರೆ ಹ್ಯಾವ್ ಟು ಯೂಸ್ ಹೋಮ್ ರೆಮಿಡೀಸ್, ನಾವು ಮನೆಯಲ್ಲೇ ಮನೆಮದ್ದನ್ನು ತಯಾರು ಮಾಡಿಕೊಂಡು ಅವುಗಳನ್ನು ಸೇವಿಸಬೇಕಾಗ್ತಿತ್ತು. ದ ಪ್ಲಾಸ್ಟಿಕ್ ಮಟೀರಿಯಲ್ಸ್ಗಳು ನಮ್ಮ ಜೀವನದಲ್ಲಿ ಇರಲಿಲ್ಲ ಅಂತಂದರೆ ಹ್ಯಾವ್ ಟು ಯೂಸ್ ಕ್ಲಾತ್ ಆರ್ ಪೇಪರ್ ಮಟೀರಿಯಲ್ಸ್, ಪೇಪರ್ದಿಂದ ಅಥವಾ ಬಟ್ಟೆಯಿಂದ ತಯಾರಿಸಿದಂತಹ ಮಟೀರಿಯಲ್ಸ್ಗಳನ್ನು ನಾವು ಯೂಸ್ ಮಾಡಬೇಕಾಗ್ತಿತ್ತು. ಅದೇ ರೀತಿ ದ ಎಕ್ಸ್ರೇ ನಮ್ಮ ಜೀವನದಲ್ಲಿ ಇರಲಿಲ್ಲ ಅಂತಂದರೆ ಹ್ಯಾವ್ ಟು ಡಯಾಗ್ನೋಸಿಸ್ ಅನ್ನೋದು ತುಂಬ ಟಫ್ ಆಗ್ತಿತ್ತು ಅಂತ ಹೇಳ್ತಾರೆ. Second, make a list of all the words that come to your mind when you hear the word lighthouse. Read out the list to the class. ಇಲ್ಲಿ ಕ್ಲಾಸ್ ರೂಮ್ನಲ್ಲಿ ಲೈಟ್ ಹೌಸ್ ಅನ್ನುವಂತಹ ಒಂದು ವರ್ಡನ್ನು ಕೇಳಿದ ತಕ್ಷಣ ನಿಮಗೆಲ್ರಿಗೂ ನೆನಪು ಬರುವಂತಹ ವರ್ಡ್ಸ್ಗಳನ್ನು ನೀವು ಇಲ್ಲಿ ಬರಿಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಫೈಂಡ್ ಔಟ್ ಹೂ ಹ್ಯಾಸ್ ರಿಟನ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ವರ್ಡ್ಸ್. ಆ ಲೈಟ್ ಹೌಸ್ ಅನ್ನುವಂತಹ ವರ್ಡ್ ಕೇಳಿದ ತಕ್ಷಣ ನಿಮಗೆ ನೆನಪಿಗೆ ಬರುವಂತಹ ಎಲ್ಲ ವರ್ಡ್ಸ್ಗಳನ್ನು ನೀವು ಬರಿಬೇಕಾಗುತ್ತೆ. ಅದರಲ್ಲಿ ಯಾರು ಅತಿ ಹೆಚ್ಚು ನಂಬರ್ಸ್ ಆಫ್ ವರ್ಡ್ಸ್ಗಳನ್ನು ಬರೆದಿರ್ತಾರಲ್ಲ ಅವು ಫೈಂಡ್ ಔಟ್ ಮಾಡಿ ಹೇಳಬೇಕು. ಓಕೆನಾ?
Now let's read the lesson on the invention and use of the lighthouse. ಹಾಗಿದ್ರೆ ಈ ಪಾಠದಲ್ಲಿ ಲೈಟ್ ಹೌಸ್ನ ಉಪಯೋಗ ಏನು ಅನ್ನೋದನ್ನು ನಾವಿಲ್ಲಿ ತಿಳಿತಾ ಹೋಗೋಣ. ಓಕೆನಾ? ರಾಜೀವ್ ಮತ್ತು ಮಾಧವ್ ಇಬ್ಬರು ಅಪ್ಪ ಮಗನ ಮಾತುಕತೆ ಇಲ್ಲಿ ನಡೀತಾ ಇರುತ್ತೆ ಲೈಟ್ ಹೌಸಸ್ನ ಬಗ್ಗೆ. ಸೊ ನಾ ಇಲ್ಲಿ ಓದ್ತಾ ಹೋಗ್ತೀನಿ, ಆಮೇಲೆ ಇದರ ಸಾರಾಂಶವನ್ನು ತಿಳಿತಾ ಹೋಗೋಣ. ಓಕೆನಾ? Rajiv and his father Madhav were very happy that day. Rajiv was especially thrilled because his father would take him out on a visit to the lighthouse. ರಾಜೀವ್ ಮತ್ತು ಅವರ ತಂದೆ ಮಾಧವ್ ಇಬ್ಬರೂ ಕೂಡ ಆ ದಿನ ತುಂಬ ಖುಷಿಯಾಗಿದ್ದರು. ರಾಜೀವ್ ವಾಸ್ ಎಸ್ಪೆಷಲಿ ಥ್ರಿಲ್ಡ್, ಅದರಲ್ಲಿ ಪ್ರಮುಖವಾಗಿ ರಾಜುಗೆ ತುಂಬ ರೋಮಾಂಚನವಾಗಿತ್ತು. ಯಾಕೆಂತಂದರೆ ಬಿಕಾಸ್ ಹಿಸ್ ಫಾದರ್ ವುಡ್ ಟೇಕ್ ಹಿಮ್ ಔಟ್ ಆನ್ ಅ ವಿಸಿಟ್ ಟು ದ ಲೈಟ್ ಹೌಸ್. ರಾಜೀವ್ರ ತಂದೆ ಮಾಧವ್ ಅವರು ಆ ಮಗನಿಗೆ ಲೈಟ್ ಹೌಸಸ್ನ ತೋರಿಸ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಎಸ್ಪೆಷಲಿ ರಾಜುಗೆ ಥ್ರಿಲ್ಡ್ ಆಗುತ್ತೆ, ರೋಮಾಂಚನ ಆಗುತ್ತೆ. They started out in the evening by 5 p.m. and reached the shore by 6 p.m. ಲೈಟ್ ಹೌಸನ್ನು ನೋಡಲಿಕ್ಕೆ ಮಾಧವ್ ತನ್ನ ಮಗನನ್ನು ಮನೆಯಿಂದ ಸಾಯಂಕಾಲ 5 ಗಂಟೆಗೆ ಹೊರಡ್ತಾರೆ ಲೈಟ್ ಹೌಸಸನ್ನು ನೋಡಬೇಕು ಅಂತ. ಆ್ಯಂಡ್ ರೀಚ್ ದ ಶೋರ್ ಬೈ 6 p.m. ಸಮುದ್ರದ ದಂಡೆ ತಲುಪೋಷ್ಟರಲ್ಲಿ ಸಾಯಂಕಾಲ 6 ಗಂಟೆ ಆಗಿರುತ್ತೆ. ಮಾಧವ್ ಪಾಯಿಂಟೆಡ್ ಔಟ್ ಟು ದ ಲೈಟ್ ಹೌಸ್ ಇನ್ ದ ಡಿಸ್ಟನ್ಸ್. ಆ ಲೈಟ್ ಹೌಸ್ನ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಮಗನಿಗೆ ಲೈಟ್ ಹೌಸಸನ್ನು ತೋರಿಸ್ತಾರೆ. ನೋಡು ಮಗನೇ, ಇದೇ ಲೈಟ್ ಹೌಸ್ ಅಂತ ದೂರದಲ್ಲಿ ನಿಂತು ಕೈ ಮಾಡಿ ಅದನ್ನು ತೋರಿಸ್ತಾರೆ. ಇಟ್ ವಾಸ್ ಅ ಟಾಲ್ ಸ್ಟ್ರಾಂಗ್ ಬಿಲ್ಡಿಂಗ್. ಅದು ಹೇಗಿದೆ ಅಂತಂದರೆ ಎತ್ತರವಾದಂತಹ ಗಟ್ಟಿಯಾದಂತಹ ಒಂದು ಬಿಲ್ಡಿಂಗ್ ಇನ್ ದ ಶೇಪ್ ಆಫ್ ಟವರ್. ಅದು ನೋಡಲಿಕ್ಕೆ ಯಾವ ರೀತಿ ಇದೆ ಅಂತಂದರೆ ಟವರ್ನ ಆಕಾರದಲ್ಲಿದೆ, ಗೋಪುರದ ಆಕಾರದಲ್ಲಿದೆ. ವಿತ್ ಪವರ್ಫುಲ್ ಲೈಟ್ಸ್ ಎಟ್ ದ ಟಾಪ್. ಆ ಒಂದು ಲೈಟ್ ಹೌಸ್ನ ಟಾಪ್ನಲ್ಲಿ ಮೇಲ್ಗಡೆ ಏನು ಮಾಡಿದ್ದಾರೆ ಅಂತಂದರೆ ಒಂದು ಪವರ್ಫುಲ್ ಲೈಟನ್ನು ಅಳವಡಿಸಿದ್ದಾರೆ ಅಂತ ಮಾಧವ್ ತನ್ನ ಮಗನಿಗೆ ಹೇಳ್ತಾರೆ. ರಾಜೀವ್ ಆಸ್ಕ್ಡ್ ಹಿಸ್ ಫಾದರ್, ಪಾಪಾ, ವಾಟ್ ಈಸ್ ದ ಯೂಸ್ ಆಫ್ ದೀಸ್ ಲೈಟ್ ಹೌಸಸ್? Madhav said, they help the sailors to know where the land is and what place they are near. ಈ ತಂದೆ ರಾಜೀವನಿಗೆ ಲೈಟ್ ಹೌಸ್ ತೋರಿಸಿದ ತಕ್ಷಣ ರಾಜೀವ್ಗೆ ಥ್ರಿಲ್ಡ್ ಆಗುತ್ತೆ. ಆ ಲೈಟ್ ಹೌಸನ್ನು ನೋಡಿದ ಕೂಡಲೇ ಅವನ ಮೈಂಡಲ್ಲಿ ಪ್ರಶ್ನೆಗಳು ಉದ್ಭವಿಸಲಿಕ್ಕೆ ಶುರು ಆಗುತ್ತೆ. ಸೊ ರಾಜೀವ್ ತನ್ನ ತಂದೆಯನ್ನು ಕುರಿತು ಈ ರೀತಿ ಕೇಳ್ತಾನೆ, ಪಾಪ, ವಾಟ್ ಈಸ್ ದ ಯೂಸ್ ಆಫ್ ದಿಸ್ ಲೈಟ್ ಹೌಸಸ್? ಅಪ್ಪ, ಈ ಲೈಟ್ ಹೌಸ್ನ ಉಪಯೋಗ ಏನು ಅಂತ ಅಪ್ಪನನ್ನು ಕೇಳ್ತಾನೆ. ಸೊ ಮಾಧವ್ ಸೇಡ್, ಅದಕ್ಕೆ ಪ್ರತ್ಯುತ್ತರವಾಗಿ ಮಾಧವ್ ಉತ್ತರಿಸ್ತಾರೆ, ದೇ ಹೆಲ್ಪ್ ದ ಸೇಲರ್ಸ್ ಟು ನಾವ್ ವೇರ್ ದ ಲ್ಯಾಂಡ್ ಈಸ್ ಆ್ಯಂಡ್ ವಾಟ್ ಪ್ಲೇಸ್ ದೇ ಆರ್ ನಿಯರ್. ಅವ್ರು ಹೇಳ್ತಾರೆ, ಮಾಧವ್ ಅವರು, ನೋಡು ಮಗನೇ, ಇದು ನಾವಿಕರಿಗೆ, ಸೇಲರ್ಸ್ ಅಂತಂದರೆ ನಾವಿಕರಿಗೆ ತುಂಬ ಹೆಲ್ಪ್ಫುಲ್ ಆದದ್ದು. ಸಮುದ್ರದ ಮಧ್ಯದಲ್ಲಿರುವಂತಹ ನಾವಿಕರಿಗೆ ಎಲ್ಲಿ ಭೂಮಿ ಇದೆ ಮತ್ತು ಯಾವ ಸ್ಥಳ ನಮಗೆ ತಲುಪಲಿಕ್ಕೆ ಸಮೀಪ ಅನ್ನೋದನ್ನು ಇದು ಏನು ಮಾಡುತ್ತೆ, ಗೈಡ್ ಮಾಡುತ್ತೆ ಅಂತ ಹೇಳ್ತಾರೆ. Sometimes they are on the seashore and sometimes in the sea. ಕೆಲವೊಂದು ಸಲ ಈ ಲೈಟ್ ಹೌಸಸ್ಗಳನ್ನು ಸಮುದ್ರದ ಮಧ್ಯದಲ್ಲಿ ಕಟ್ಟಿದ್ರೆ, ಇನ್ನೂ ಕೆಲವೊಂದು ಸಲ ಸಮಯದಲ್ಲಿ ಏನು ಮಾಡಿರ್ತಾರೆ ಅಂತಂದರೆ ಸಮುದ್ರದ ದಂಡೆಯಲ್ಲಿ ಕಟ್ಟಿರ್ತಾರೆ ಅಂತ ಹೇಳಿರ್ತಾರೆ. They are in places which are dangerous to ships and they help to warn and guide the sailors. ಸಮುದ್ರದ ಮಧ್ಯದಲ್ಲಿರುವಂತಹ ನಾವಿಕರಿಗೆ ಅಪಾಯಕಾರಿಯಾದಂತಹ ಸ್ಥಳದಲ್ಲಿ ಸಿಲುಕಿದಾಗ ಇದು ಏನು ಮಾಡುತ್ತೆ, ದಡವನ್ನು ತಲುಪಲಿಕ್ಕೆ ಲೈಟ್ ಹೌಸ್ ತುಂಬ ಹೆಲ್ಪ್ಫುಲ್ ಆಗಿದೆ. ಇದು ವಾರ್ನ್ ಮಾಡುತ್ತೆ, ಗೈಡ್ ಮಾಡುತ್ತೆ, ಸರಿಯಾದ ಸ್ಥಳದಲ್ಲಿ ಚಲಿಸಲಿಕ್ಕೆ ಇದು ಗೈಡ್ ಮಾಡುತ್ತೆ ಅಂತ ಲೈಟ್ ಹೌಸಸ್ನ ಬಗ್ಗೆ ರಾಜೀವ್ನಿಗೆ ಹೇಳ್ತಾರೆ. ರಾಜೀವ್ ವಾಸ್ ಕ್ಯೂರಿಯಸ್. ಹಿ ಸೇಡ್, ಬಟ್ ಹೌ ಡು ದೇ ವರ್ಕ್? ರಾಜೀವ್ನಿಗೆ ತಂದೆಯ ಮಾತನ್ನು ಕೇಳಿದ ಕೂಡಲೇ ಇನ್ನೂ ಕ್ಯೂರಿಯಾಸಿಟಿ ಹೆಚ್ಚುತ್ತೆ, ಕುತೂಹಲ ಹೆಚ್ಚುತ್ತೆ, ಮತ್ತೆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಿ ಸೇಡ್, ಅವನೇನು ಹೇಳ್ತಾನೆ ಅಂತಂದರೆ, ಬಟ್ ಹೌ ಡು ದೇ ವರ್ಕ್?
ಅಪ್ಪ ಈ ಲೈಟ್ ಹೌಸ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಪ್ರಶ್ನಿಸ್ತಾರೆ. ಅದಕ್ಕೆ ಮಾಧವ್ ರಿಪ್ಲೈಡ್, ಪ್ರತ್ಯುತ್ತರವಾಗಿ ಮಾಧವ್ ಈ ರೀತಿ ಹೇಳ್ತಾರೆ, ಮಾಡರ್ನ್ ಲೈಟ್ ಹೌಸಸ್ ಯೂಸ್ ಪವರ್ಫುಲ್ ಎಲೆಕ್ಟ್ರಿಕ್ ಲೈಟ್ಸ್. ಆಧುನಿಕ ಲೈಟ್ ಹೌಸಸ್ಗಳು ಏನು ಮಾಡಿರ್ತಾರೆ ಅಂತಂದರೆ ಒಂದು ಪವರ್ಫುಲ್ ಆದಂತಹ ಎಲೆಕ್ಟ್ರಿಕ್ ಲೈಟ್ಸ್ಗಳನ್ನು ಬಳಸಿರ್ತಾರೆ. ಅದರಿಂದ ಏನಾಗುತ್ತೆ ಅಂತಂದರೆ ಸೇಲರ್ಸ್ಗಳಿಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ಡಿಫಿಕಲ್ಟ್ ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ ಒನ್ ಥ್ರಿಲ್ಡ್ ಮೀನ್ಸ್ ಈಸ್ ಎಕ್ಸೈಟೆಡ್, ಪುಳಕ ಅಥವಾ ರೋಮಾಂಚನ. ಸೇಲರ್ಸ್ ಮೀನ್ಸ್ ಈಸ್ ಒನ್ ಹೂ ಟ್ರಾವೆಲ್ಸ್ ಇನ್ ದ ಸಿ ಅಂತಂದರೆ ನಾವಿಕ, ಸೇಲರ್ಸ್ ಅಂತಂದರೆ ನಾವಿಕ. ಶೋರ್, ಲ್ಯಾಂಡ್ ನೆಕ್ಸ್ಟ್ ಟು ದ ಸಿ ಅಂತಂದರೆ ಸಮುದ್ರದ ದಡ ಅಥವಾ ದಂಡೆ ಅಂತ ಹೇಳ್ತೀವಿ. ಓಕೆನಾ. ನೆಕ್ಸ್ಟ್, ರಾಜೀವ್ ಆಸ್ಕ್ಡ್, ಬಟ್ ವಾಟ್ ಅಬೌಟ್ ದೋಸ್ ಡೇಸ್ ವೆನ್ ದೇರ್ ವಾಸ್ ನೋ ಎಲೆಕ್ಟ್ರಿಸಿಟಿ. ಈ ಲೈಟ್ ಹೌಸಸ್ ನೋಡಿದ ಕೂಡಲೇ ರಾಜೀವನಿಗೆ ಪ್ರಶ್ನೆಗಳು ಉದ್ಭವಿಸ್ತಾ ಹೋಗ್ತಿರುತ್ತೆ. ಒಂದಾದ್ಮೇಲೆ ಪ್ರಶ್ನೆಗಳನ್ನು ತನ್ನ ತಂದೆಯನ್ನ ಕುರಿತು ಕೇಳ್ತಾ ಹೋಗ್ತಾನೆ. ಸೊ ಇನ್ನೊಂದು ಪ್ರಶ್ನೆ ಏನಪ್ಪ ಅವನ ಮೈಂಡಲ್ಲಿ ಬಂದಿರೋದು ಅಂತಂದರೆ, ರಾಜೀವ್ ಆಸ್ಕ್ಡ್, ಬಟ್ ವಾಟ್ ಅಬೌಟ್ ದೋ ಡೇಸ್ ವೆನ್ ದೇರ್ ವಾಸ್ ನೋ ಎಲೆಕ್ಟ್ರಿಸಿಟಿ. ಅಪ್ಪ, ಆಗಿನ ಕಾಲದಲ್ಲಿ ಎಲೆಕ್ಟ್ರಿಸಿಟಿ ಅನ್ನೋದು ಇರಲಿಲ್ಲ, ವಿದ್ಯುತ್ ಅನ್ನೋದು ಇರಲಿಲ್ಲ. ಆಗಿನ ಕಾಲದಲ್ಲಿ ಜನ ಏನು ಮಾಡ್ತಿದ್ರು ಅಂತ ತಂದೆಯನ್ನ ಕುರಿತು ರಾಜೀವ್ ಕೇಳ್ತಾನೆ. ಅದಕ್ಕೆ ಮಾಧವ್ ಲಾಫ್ಡ್, ಯು ಆರ್ ಅ ಕ್ಲೆವರ್ ಬಾಯ್ ಮೈ ಸನ್. ಇನ್ ಓಲ್ಡನ್ ಡೇಸ್ ವುಡ್ ಫೈರ್ಸ್ ವುಡ್ ಬಿ ಲಿಟ್ ಇನ್ ಹೈ ಪ್ಲೇಸ್ ಆನ್ ದ ಶೋರ್. ಅದಕ್ಕೆ ಮಗನ ಪ್ರಶ್ನೆಗೆ ತಂದೆ ಏನು ಮಾಡ್ತಾರೆ, ನಗ್ತಾರೆ. ನಕ್ಬಿಟ್ಟು, ನೀನು ತುಂಬ ಬುದ್ಧಿವಂತ ಮಗನೇ ಅಂತ ಹೇಳಿ, ಇನ್ ಓಲ್ಡನ್ ಡೇಸ್ ವುಡ್ ಫೈರ್ಸ್ ವುಡ್ ಬಿ ಲೆಟ್ ಇನ್ ಹೈ ಪ್ಲೇಸಸ್ ಆನ್ ದ ಶೋರ್. ಇನ್ ಓಲ್ಡನ್ ಡೇಸ್ ಅಂತಂದರೆ ಹಿಂದಿನ ಕಾಲದಲ್ಲಿ ಕಟ್ಟಿಗೆಗಳನ್ನು ಒಂದು ಕಡೆ ಗುಂಪು ಮಾಡಿ ಅವುಗಳನ್ನು ಸಮುದ್ರದ ದಡದಲ್ಲಿ ಏನು ಮಾಡ್ತಿದ್ರು, ಬೆಂಕಿ ಹಚ್ಚಿ ಸುಡ್ತಿದ್ರು ಅಂತ ಹೇಳ್ತಾರೆ. ಆ ಬೆಳಕಿನ ಮೂಲಕ ಈ ಸೇಲರ್ಸ್ಗಳಿಗೆ ದಡ ಸೇರಲಿಕ್ಕೆ ಸಹಾಯ ಆಗ್ತಿತ್ತು ಅಂತ ಹೇಳಿದ್ದಾರೆ. ಅದೇ ರೀತಿ ಲೇಟರ್ ಅ ಲಾರ್ಜ್ ನಂಬರ್ ಆಫ್ ಕ್ಯಾಂಡಲ್ಸ್ ವರ್ ಯೂಸ್ಡ್ ವಿತ್ ಗ್ಲಾಸ್ ಅರೌಂಡ್ ದೆಮ್ ಟು ಕೀಪ್ ಔಟ್ ದ ವೈಂಡ್. ಒಂದೊಂದು ಸಲ ಏನು ಮಾಡ್ತಿದ್ರು ಅಂತಂದರೆ ಸಮುದ್ರದ ದಡದಲ್ಲಿ ಲಾರ್ಜ್ ನಂಬರ್ ಆಫ್ ಕ್ಯಾಂಡಲ್ಸ್, ಬಹಳಷ್ಟು ಕ್ಯಾಂಡಲ್ಸ್ಗಳನ್ನು ಹಚ್ಚಿ ಇಡ್ತಿದ್ರು. ಅವುಗಳಿಗೆ ಏನು ಮಾಡ್ತಿದ್ರು, ಸರೌಂಡಿಂಗ್ ಒಂದು ಗ್ಲಾಸನ್ನು ಕವರ್ ಮಾಡ್ತಿದ್ರು. ಬಿಕಾಸ್ ಆಫ್, ಯಾಕಂತಂದರೆ ಅದು ಗಾಳಿಯಿಂದ ಆರದೇ ಇರಲಿ ಅಂತ ಅದಕ್ಕೆ ಒಂದು ಗ್ಲಾಸನ್ನು ಕವರ್ ಮಾಡ್ತಿದ್ರು. ಆ ಕ್ಯಾಂಡಲ್ಸ್ಗಳ ಬೆಳಕಿನ ಮೂಲಕ ಇದು ಹೆಲ್ಪ್ ಆಗುತ್ತೆ ಸೇಲರ್ಸ್ಗಳಿಗೆ ಅಂತ ಅವುಗಳನ್ನು ಇಡ್ತಿದ್ರು ಅಂತ ಹೇಳಿದ್ದಾರೆ. You know, Rajiv, in those days before lighthouses were built, sailors who got lost in the sea had no way of getting back to land. ಮಾಧವ್ ಮತ್ತೆ ತಮ್ಮ ಮಗನಿಗೆ ಹೇಳ್ತಾರೆ, ನಿನಗೆ ಗೊತ್ತಾ ರಾಜೀವ್, ಲೈಟ್ ಹೌಸಸ್ಗಳನ್ನು ಕಟ್ಟೋಕ್ಕಿಂತ ಮೊದಲು ನಾವಿಕರು ಏನು ಮಾಡ್ತಿದ್ರು, ದಡವನ್ನು ಸೇರೋಕ್ಕಾಗದೆ ಅವರು ಅಲ್ಲೇ ಕಳೆದು ಹೋಗ್ತಿದ್ರು. ಅಲ್ಲಿ ಸಮುದ್ರದಿಂದ ಆಚೆ ಬರಲಿಕ್ಕೆ ಅವ್ರಿಗೆ ಮಾರ್ಗ ಕಾಣಿಸದೆ ಅವರು ಕೆಲವೊಂದು ಸಲ ಅಲ್ಲೇ ಕಳೆದು ಹೋಗ್ತಿದ್ರು ಅಂತ ಮಾಧವ್ ತನ್ನ ಮಗನಿಗೆ ಹೇಳ್ತಾರೆ. They also had the danger of dashing against high rocks in the darkness in the sea or being unable to see which was a safe place to land. These lighthouses guided them to safety. ಹಾಗೆ ರಾತ್ರಿ ಹೊತ್ತಲ್ಲಿ ಅವ್ರಿಗೆ ದಾರಿ ಕಾಣದೆ ಎಲ್ಲಿ ನಾವು ರಾಕ್ಸ್ಗಳಿಗೆ ಅಂತಂದರೆ ಕಲ್ಲುಗಳಿಗೆ, ದೊಡ್ಡ ದೊಡ್ಡ ಬಂಡೆಗಳಿಗೆ ಡ್ಯಾಶ್ ಹೊಡೆದು ಬೀಳ್ತೀವೋ ಅನ್ನುವ ಭಯ ಕೂಡ ಅವ್ರಿಗೆ ಇರ್ತಿತ್ತು. ಅಷ್ಟೇ ಅಲ್ಲದೆ ಆ ಸೇಲರ್ಸ್ಗಳಿಗೆ, ನಾವಿಕರಿಗೆ ಡೇಂಜರ್ ಪ್ಲೇಸ್ನಲ್ಲಿಯೂ ಇದೀವೋ ಅಥವಾ ನಾವು ಸೇಫಾಗಿ ದಡ ಸೇರ್ತೀವೋ ಇಲ್ವೋ ಅನ್ನೋದು ಗೊತ್ತಾಗದೆ ಕೆಲವೊಂದು ಸಲ ಅಂಥ ಸಮಯದಲ್ಲಿ ಭಯ ಏನು ಮಾಡ್ತಿದ್ರು ಅಂತಂದ್ರೆ ದೊಡ್ಡ ದೊಡ್ಡ ಬಂಡೆಗಳಿಗೆ ಡ್ಯಾಶ್ ಆಗ್ತಿದ್ರು. ಅದಕ್ಕಾಗಿ ಇಂತಹ ಒಂದು ಅಪಾಯವನ್ನು ತಪ್ಪಿಸಲಿಕ್ಕೆ ಈ ಲೈಟ್ ಹೌಸಸ್ ತುಂಬ ಸೇಫ್ಟಿಯಾಗಿತ್ತು ಅಂತ ಹೇಳ್ತಾರೆ. ಲೈಟ್ ಹೌಸ್ನ ಬಗ್ಗೆ ತಿಳಿತಾ ರಾಜೀವ್ಗೆ ಇನ್ನೂ ಕುತೂಹಲ ಹೆಚ್ಚಾಗಿ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ತಾನೆ. ಆಗ ರಾಜೀವ್ ಅಪ್ಪನನ್ನು ಕುರಿತು, ರಾಜೀವ್ ಆಸ್ಕ್ಡ್, ಪಾಪ ವೆನ್ ವಾಸ್ ದ ಫಸ್ಟ್ ಲೈಟ್ ಹೌಸ್ ಬಿಲ್ಡ್. ಆಗ ರಾಜೀವ್ ಅಪ್ಪನನ್ನು ಮತ್ತೆ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡ್ತಾನೆ. ಏನಂತಂದರೆ, ಅಪ್ಪ ಫಸ್ಟ್ ಲೈಟ್ ಹೌಸನ್ನು ಯಾವಾಗ ಕಟ್ಟಿದ್ರು ಅಂತ ರಾಜೀವ್ ಕೇಳ್ತಾರೆ.
ಅದಕ್ಕೆ ಮಾಧವ್ ಐ ಡೋಂಟ್ ನೋ ಮೈ ಸನ್, ನನಗೆ ಗೊತ್ತಿಲ್ಲ ಮಗನೇ ಅಂತ ಉತ್ತರಿಸ್ತಾರೆ. ಬಟ್ ಆಗಿನ ಕಾಲದಲ್ಲಿ ತುಂಬ ಜನ ಮೀನುಗಾರರು ಅಲ್ಲಿ ದಾರಿ ತೋಚದೆ ಕಳೆದು ಹೋಗ್ತಿದ್ರು. ಅವರು ಮನೆಗೆ ವಾಪಸ್ ಬರಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅನ್ನೋದನ್ನು ಮಾತ್ರ ನಾನಿಲ್ಲಿ ಹೇಳಬಲ್ಲೆ ಅಂತ ಮಾಧವ್ ಹೇಳ್ತಾರೆ. ದ ಪೀಪಲ್ ಆನ್ ದ ಲ್ಯಾಂಡ್ ವರ್ ವರಿಡ್ ಆ್ಯಂಡ್ ಎಟ್ ಹೆಲ್ಪ್ಲೆಸ್ ಟು ಗೈಡ್ ದ್ಯಾಮ್. ಆ ಸಮುದ್ರದ ದಡದಲ್ಲಿ ನಿಂತಿರುವಂತಹ ಅವರ ಸ್ನೇಹಿತರು ಅಥವಾ ಅವರಿಗೆ ಪರಿಚಯಸ್ಥರು ಜನರು ಏನು ಮಾಡ್ತಿದ್ರು ಅಂತಂದರೆ ಅವರು ವಾಪಸ್ ಬರಲಿಲ್ಲ ಅಂತ ಅನ್ನೋದನ್ನು ಚಿಂತೆ ಮಾಡ್ತಾಯಿದ್ರು. ದ ಪೀಪಲ್ ಆನ್ ದ ಲ್ಯಾಂಡ್ ವರ್ ವರಿಡ್ ಆ್ಯಂಡ್ ಎಟ್ ಹೆಲ್ಪ್ಲೆಸ್ ಟು ಗೈಡ್ ದ್ಯಾಮ್. ಸಮುದ್ರದ ದಡದಲ್ಲಿ ನಿಂತಿರುವಂತಹ ಜನರು ತುಂಬ ಚಿಂತಿತರಾಗ್ತಾರೆ. ಯಾಕೆಂತಂದರೆ ಮೀನು ಹಿಡಿಯಲು ಹೋದಂತಹ ಫಿಷರ್ಮೆನ್ಗಳು ಇನ್ನೂ ಯಾಕೆ ವಾಪಸ್ ಬರಲಿಲ್ಲ ಅಂತ ಅವರು ವರಿ ಮಾಡ್ಕೋತಿರ್ತಾರೆ. ಆದರೆ ಇವರು ಕೂಡ ಹೆಲ್ಪ್ಲೆಸ್ ಆಗಿರ್ತಾರೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಕತ್ತಲೆ ಇರೋದ್ರಿಂದ ಅಲ್ಲೇ ಕಳೆದು ಹೋದ ಫಿಷರ್ಮೆನ್ಗಳಿಗೆ ಗೈಡ್ ಮಾಡೋಕ್ಕಾಗದೆ ಅವರು ಕೂಡ ಹೆಲ್ಪ್ಲೆಸ್ ಆಗಿರ್ತಾರೆ ಅಂತ ಹೇಳ್ತಾರೆ. Then a group of clever young men hit upon this idea. ಆಗ ಇಂತಹ ಒಂದು ಆತಂಕಕಾರಿ ಸಂದರ್ಭದಲ್ಲಿ ಬುದ್ಧಿಜೀವಿಗಳ ಗುಂಪಿಗೆ ಒಂದು ಐಡಿಯಾ ಹೊಳೆಯುತ್ತೆ. They collected a few huge logs and lot of dry branches and set fire to them. ಹ್ಯೂಸ್ ಅಂತಂದರೆ ಬೃಹತ್ ಗಾತ್ರದ, ಲಾಗ್ಸ್ ಅಂತಂದ್ರೆ ಮರದ ದಿಮ್ಮೆಗಳನ್ನು ಅಥವಾ ಕಟ್ಟಿಗೆಗಳನ್ನು, ಡ್ರೈ ಬ್ರಾಂಚಸ್ ಅಂತಂದ್ರೆ ಕಟ್ಟಿಗೆಗಳನ್ನು, ಒಣಗಿರುವಂತಹ ಕಟ್ಟಿಗೆಗಳನ್ನು ಕಲೆಕ್ಟ್ ಮಾಡಿ ಒಂದು ಕಡೆ ಇಟ್ಟು ಬೆಂಕಿ ಹಚ್ತಾರೆ. ಅದರ ಬೆಳಕಿನ ಮೂಲಕ ಮೀನುಗಾರರು ದಡ ಸೇಡಬಹುದು ಅಂತ ಹೇಳ್ತಾರೆ. They were laughed at by ಎಲ್ಡರ್ಸ್. ಆದರೆ ಈ ಬುದ್ಧಿಜೀವಿಗಳನ್ನು ನೋಡಿ ಹಿರಿಯ ಜನರು ಇವರನ್ನು ಹೀಯಾಳಿಸಿ ನಗ್ತಾರೆ. ಬಟ್ ದೇ ಕಂಟಿನ್ಯೂ ಟು ಕೀಪ್ ದ ಫೈರ್ ಬರ್ನಿಂಗ್. ಜನರು ನಗ್ತಾ ಇದ್ದಾರೆ ಅಂತ ಅವರ ಮಾತಿಗೆ ಚಿಂತಿಸದೆ ಬೆಂಕಿ ಹಚ್ಚೋದನ್ನು ಅವರು ಅದೇ ರೀತಿ ಮುಂದುವರಿಸ್ತಾ ಹೋಗ್ತಾರೆ. ಇನ್ ದ ಅರ್ಲಿ ಅವರ್ಸ್ of next morning, the fishermen sailed home. They said that they had been guided from the land and saved only because of the light of this fire which they had seen from a distance. ಇಲ್ಲಿ ಜನರು ನಗ್ತಾ ಇದ್ದಾರೆ ಅಂತ ಅವ್ರ ಮಾತಿಗೆ ಚಿಂತಿಸದೆ ಬೆಂಕಿ ಹಚ್ಚೋದನ್ನು ಮುಂದುವರಿಸ್ತಾರೆ. ಮರುದಿನ ಬೆಳಿಗ್ಗೆ ಫಿಷರ್ಮೆನ್ಗಳು ಮನೆಗೆ ಮರಳಿ ಬರ್ತಾರೆ. ಸೊ ದಡ ಸೇರಿದ ಮೀನುಗಾರರು ಈ ರೀತಿಯಾಗಿ ಹೇಳ್ತಾರೆ, ದೂರದಿಂದ ಕಾಣಿಸುತ್ತಿರುವ ಈ ಬೆಂಕಿಯ ಬೆಳಕಿನ ಸಹಾಯದಿಂದಲೇ ನಾವು ದಡ ಸೇರಿದೆವು. ನೀವು ಕಟ್ಟಿಗೆ ಹಾಕಿ ಸುಟ್ಟಿದ ಬೆಂಕಿಯ ಬೆಳಕೆ ನಮಗೆ ಗೈಡ್ ಮಾಡಿತು ಅಂತ ಹೇಳ್ತಾರೆ. ಆಗ ರಾಜೀವ್ exclaimed, how clever of the humans. ಆಗ ರಾಜೀವ್ ಉದ್ಘರಿಸಿ ಸರ್ಪ್ರೈಸ್ ಆಗಿ ಹೇಳ್ತಾರೆ, ಮನುಷ್ಯರು ಎಷ್ಟು ಬುದ್ಧಿವಂತರು ಅಲ್ವಾ ಅಪ್ಪ ಅಂತ ಹೇಳ್ತಾನೆ. ಅದಕ್ಕೆ ಮಾಧವ್ ಸೇಡ್, ಎಸ್ ನೌ ಶಾಲ್ ವಿ ಗೋ ಹೋಮ್ ಆಫ್ಟರ್ ಯು ಹ್ಯಾವ್ ಯುವರ್ ಫೇವ್ರೆಟ್ ಐಸ್ ಕ್ರೀಮ್. ಆಗ ಮಾಧವ್ರವರು ಹೇಳ್ತಾರೆ, ಎಸ್ ಹೌದು ಮಗನೇ, ಈಗ ನಿನ್ನ ಫೇವ್ರೆಟ್ ಐಸ್ ಕ್ರೀಮನ್ನು ತಿಂದು ಮನೆಗೆ ಹೋಗೋಣ ಅಂತ ಹೇಳ್ತಾರೆ. ಅದಕ್ಕೆ ರಾಜೀವ್ ಹೇಳ್ತಾರೆ, ರಾಜೀವ್ ಸೇಡ್, ಓ ಎಸ್ ಪಾಪ ಥ್ಯಾಂಕ್ ಯು ಅಂತ ಹೇಳಿ ಇಬ್ಬರು ಕೂಡ ಮನೆಗೆ ಹೋಗ್ತಾರೆ. ನಾವ್ ದಿಸ್ ಲೆಸನ್ ಈಸ್ ಕಂಪ್ಲೀಟೆಡ್. ಥ್ಯಾಂಕ್ ಯು.